ಮುಖ್ಯ ಶಿಕ್ಷಕರು ಮತ್ತು ವೈದ್ಯಾಧಿಕಾರಿಗಳು ಶಾಮೀಲಾಗಿ ನಾನು ಮಕ್ಕಳನ್ನು ಆರೋಗ್ಯ ತಪಾಸಣೆ ಮಾಡಿದ್ದೀನಿ ಅಂತ ಬರ್ಕೊಳ್ಳಿ. ಇಷ್ಟು ಮಕ್ಕಳಿಗೆ ತಪಾಸಣೆ ಆಗಿದೆ, ಆರೋಗ್ಯ ಪರೀಕ್ಷೆ ಮಾಡಿದ್ದಾರೆ ವೈದ್ಯಾಧಿಕಾರಿಗಳು ಬಂದು ಅಂತೇಳಿ ಬರ್ಕೊಳ್ಳಿ. ಅದರಲ್ಲಿ ಬಂದಂಥ ಹಣದಲ್ಲಿ ಅರ್ಧ ಭಾಗ ನಮಗೆ, ಅರ್ಧ ಭಾಗ ನಿಮಗೆ. ಒಂದು ಊರು, ಒಂದು ಗ್ರಾಮ ಉತ್ತಮ ಸ್ಥಿತಿಗೆ ಬರಬೇಕಾದ್ರೆ ಊರಲ್ಲಿ ಒಂದು ದೇವಸ್ಥಾನ ಇರಬೇಕು, ಒಂದು ಶಾಲೆ ಇರಬೇಕು ಅಂಥೇಳಿ ನನ್ನ ಪೂರ್ವಿಕರು ಹೇಳಿದ್ದನ್ನು ನಾನು ಕೇಳಿದ್ದೆ. ಏನು ತಿಳುವಳಿಕೆ ಅಂದರೆ, ಡಾಕ್ಟ್ರೇ ನಿಮ್ಮ ಹತ್ರ ಹಣ ಇದೆ ಅಂಥೇಳಿ ಒಬ್ಬರೇ ಎಲ್ಲಾದರೂ ಹಣ ಹಾಕಿ ದೇವಸ್ಥಾನ ಕಟ್ಟಬೇಡಿ, ಇದರಿಂದ ಮುಂದೆ ನಿಮಗೆ ತೊಂದರೆ ಆಗ್ತದೆ. ಇದು ಅನೇಕ ಕಡೆ ನಡೆದಿದೆ. ನಮ್ಮ ದೇಶದಲ್ಲಿ ವಿದ್ಯಾಭ್ಯಾಸ ಯಾಕೆ ಅಂದರೆ, ವಿದ್ಯಾಭ್ಯಾಸದಿಂದಲೇ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವ ರೂಪಿತವಾಗತಕ್ಕಂಥದ್ದು. ನನ್ನನ್ನು ಅನೇಕ ಶಿಕ್ಷಣ ಸಂಸ್ಥೆಗಳಿಗೆ, ಅದರಲ್ಲೂ ವಿಶೇಷವಾಗಿ ಪ್ರೌಢಶಾಲೆಗಳಿಗೆ ನನ್ನನ್ನು ಯಾವುದೇ ಒಂದು ಸ್ವಾತಂತ್ರ್ಯೋತ್ಸವ ಆಚರಣೆ ಇರ್ಬೋದು ಅಥವಾ ರಿಪಬ್ಲಿಕ್ ಡೇ ಇರ್ಬೋದು, ಮುಖ್ಯ ಅತಿಥಿಗಳಾಗಿ ನನ್ನನ್ನು ಕರೆದು ವೇದಿಕೆ ಮೇಲೆ ಕೂರಿಸಿ 2 ಮಾತಾಡಿ ಅಂತ ಹೇಳ್ತಾರೆ. ನನಗೆ ಮಾತಾಡಿ ಹಾಗೆ ಬರಲೆ, ನಾನು ಕೆಲಸ ಮಾಡ್ತಾ ಇದ್ದಂಥ ಆ ಸಂದರ್ಭದಲ್ಲಿ ಸರ್ಕಾರ ಒಂದು ಕಾನೂನನ್ನು ತಂತು. ಏನು ಅಂತೇಳಿ ಹೇಳಿದರೆ, ಪ್ರತಿ ವರ್ಷದ ಕೊನೆಯಲ್ಲಿ, ಅಂದರೆ ಮಾರ್ಚ್ ತಿಂಗಳು, ಏಪ್ರಿಲಲ್ಲಿ ಪರೀಕ್ಷೆ ಶುರು ಆಗ್ತದೆ ಅಂಥೇಳಿ ಫೆಬ್ರವರಿ ಅಥವಾ ಮಾರ್ಚ್ 15 ಒಳಗೆ ಮಕ್ಕಳ ಒಂದು ಯೋಗಕ್ಷೇಮ ಆರೋಗ್ಯ ಕಾಳಜಿ ತಗೊಂಡು ಸರ್ಕಾರ ಒಂದು ಕಾನೂನು ತಂತು. ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರದ ವ್ಯಾಪ್ತಿಗೆ ಒಳಪಟ್ಟಂಥ ಪ್ರೌಢಶಾಲೆ ಮತ್ತು ಹೆಚ್ಚಾಗಿ ಪ್ರೌಢಶಾಲೆಗಳು ಮತ್ತು ಮಾಧ್ಯಮಿಕ ಶಾಲೆಗಳ ವಿದ್ಯಾರ್ಥಿಗಳನ್ನು ಪರೀಕ್ಷೆ ಮಾಡಿ ಅವರಲ್ಲಿ ಏನಾದರೂ ನ್ಯೂನತೆಗಳಿದ್ದಲ್ಲಿ ಕಂಡುಹಿಡಿದು ಅದನ್ನು ಪರಿಹಾರಕ್ಕೂ ಕೂಡ ಅವರಿಗೆ ಏನು ವ್ಯವಸ್ಥೆ ಬೇಕು, ನಿಮ್ಮ ಅಡ್ವೈಸ್ ಬೇಕು, ಅದನ್ನು ಕೊಡಬೇಕು ಅಂತಕ್ಕಂಥ ಒಂದು ಕಾನೂನನ್ನು, ಉತ್ತಮವಾದಂಥ ಕಾನೂನು. ಆರೋಗ್ಯ ಚೆನ್ನಾಗಿದ್ದರೆ ವಿದ್ಯಾಭ್ಯಾಸ ಶಿಕ್ಷಣ ಚೆನ್ನಾಗಾಗ್ತದೆ ಅನ್ನೋ ದೃಷ್ಟಿಯಿಂದ ನಮ್ಮ ಸರ್ಕಾರ ಒಳ್ಳೆಯ ಒಂದು ಕಾನೂನನ್ನು ಜಾರಿಗೆ ತಂತು. ಆಗ ನಾನು ಏನು ಮಾಡ್ತಾಯಿದ್ದೆ ಅಂತ ಹೇಳಿದರೆ, ಮುಂಚಿತವಾಗಿ ಸಂಬಂಧಪಟ್ಟಂಥ ಶಾಲೆಗೆ ನಾನು ಸಾಮಾನ್ಯವಾಗಿ 1 ಗಂಟೆಗೆ ಬರ್ತೀನಿ. 1 ಗಂಟೆಯಿಂದ 3:30 ಗಂಟೆವರೆಗೆ ನಿಮ್ಮ ಮಕ್ಕಳನ್ನು ನೋಡ್ತೀನಿ. ಸುಮಾರಾಗಿ ಆ ಸಂದರ್ಭಕ್ಕೆ 25ರಿಂದ 30 ವಿದ್ಯಾರ್ಥಿಗಳು. ಅದು ಯಾರನ್ನು ನೀವು ಬಿಡ್ತೀರಿ ಅದು ನಿಮಗೆ ಬಿಟ್ಟಿದ್ದು. 1ನೇ ತರಗತಿನೋ 2ನೇ ತರಗತಿನೋ SLCನೋ ಏನು ಬಿಡ್ತೀರೋ ಯಾರನ್ನಾದರೂ ಬಿಡಿ. ನಾನು ನನ್ನ ಆಸ್ಪತ್ರೆ ಟೈಮ್ ಮುಗಿಸ್ಕೊಂಡು ಊಟ ಮಾಡಿ ತಿರ್ಗಾ ಆಸ್ಪತ್ರೆ ಬಾಗಿಲು ತೆಗಿಯೋ ಸಂದರ್ಭದಲ್ಲಿ ಬರ್ತೀನಿ. ಆ ಸಂದರ್ಭದಲ್ಲಿ ಯಾಕೆ ಅಂತ ಹೇಳಿದರೆ, ಇಲ್ಲಿ ರೋಗಿಗಳಿಗೆ ಬಂದವರಿಗೆ ಚಿಕಿತ್ಸೆ ಕೊಡೋಕ್ಕೆ ತೊಂದರೆ ಆಗಬಾರ್ದು. ಈ ಕೆಲಸನೂ ಆಗಬೇಕು, ಆ ಕೆಲಸನೂ ಆಗಬೇಕು ಅಂಥೇಳಿ ನಾನು ವಿಶ್ರಾಂತಿ ಪಡೆಯದೆ ಊಟ ಮಾಡಿ ಆ ಶಾಲೆಗಳಿಗೆ ಹೋಗಿ ಅದಕ್ಕೆ ಒಂದು ರಿಜಿಸ್ಟ್ರಿಟ್ಟು ಪ್ರತಿ ವಿದ್ಯಾರ್ಥಿನಿಯನ್ನು ಕೂಡ ಕೂಲಂಕುಷವಾಗಿ ನನ್ನ ಇತಿಮಿತಿ ತಿಳುವಳಿಕೆ ಪ್ರಕಾರ ಅವ್ರನ್ನ ಪರೀಕ್ಷೆ ಮಾಡಿ ಅವರಲ್ಲಿ ಯಾವುದಾದರೂ ನ್ಯೂನತೆ ಅಥವಾ ಸಣ್ಣ ಪುಟ್ಟ ಕಾಯಿಲೆಗಳು ಇದ್ದಂಥ ಸಂದರ್ಭದಲ್ಲಿ ಆ ಮಗು ಹೆಸರು, ವಯಸ್ಸು, ತರಗತಿ ಇದನ್ನು ಬರೆದುಬಿಟ್ಟು ಅವನಿಗೆ ಏನು ಕಾಯಿಲೆ ಇದೆ ಅಂಥೇಳಿ ಅದನ್ನು ಬರೆದುಬಿಟ್ಟು, ಇವತ್ತು ನಾನು ಏನು ಚಿಕಿತ್ಸೆ ಬರೆದಿದ್ದೀನಿ ಅನ್ನೋದು ಅದನ್ನು ಬರೆದುಬಿಟ್ಟು, ಜೊತೆಗೆ ಇಂಥ ಮಾತ್ರೆ ತಗೋ ಅಥವಾ ಇಂಥ ಆಯಿಂಟ್ಮೆಂಟ್ ತಗೋ, ಇಂಥದ್ದು ತಗೋ ಅಂತೇಳಿ ಒಂದು ಪ್ರಿಸ್ಕ್ರಿಪ್ಷನ್ನು ಬರೆದು ಆ ಮಾಸ್ಟ್ರ್ ಎದುರುಗಡೆ ಅವನಿಗೆ, ಆ ವಿದ್ಯಾರ್ಥಿಗೆ ಕೊಟ್ಟು ಬರ್ತಾಯಿದ್ದೆ. ಸರ್ಕಾರ ಅದಕ್ಕೆ ಆವಾಗಿನ ಕಾಲದಲ್ಲಿ ಒಬ್ಬ ವಿದ್ಯಾರ್ಥಿಗೆ 50 ಪೈಸೆ, 8 ಆಣೆ ಅಂತಿದ್ರು, ಈಗ 50 ಪೈಸೆ ಕೊಡ್ತಾಯಿದ್ರು. ಆದರೆ ಇದು 61ನೇ ಇಸ್ವಿಗೆ ಮುಂಚಿನ ಕತೆ ನಾನು ಹೇಳ್ತಾ ಇರೋದ್ರಿಂದ, 61 ಇಸ್ವಿ
ಮುಂಚಿನ ಕಾಲಕ್ಕೂ ಇವತ್ತಿನ 24ನೇ ಇಸವಿಗೂ ಆ 50 ಪೈಸದ ಬೆಲೆ ಎಷ್ಟಾಗಿದೆಯೋ ಅದನ್ನು ನೀವೇ ಊಹಿಸ್ಕೊಳ್ಳಿ. ಈ ರೀತಿ ಒಳಗೆ ನಾನು ಕೆಲಸ ಮಾಡಿದ್ದೆ. ಆಮೇಲೆ ನನಗೆ ತಿಳಿದು ಬಂತು, ನಂತರದಲ್ಲಿ ನಾನು ರಿಟೈರ್ ಆದ ನಂತರದಲ್ಲಿ ಕೆಲವು ವೈದ್ಯಾಧಿಕಾರಿಗಳು ಮತ್ತು ಶಿಕ್ಷಕರು ಏನು ಮಾಡಿದರು ಅನ್ನೋದು ನನ್ನ ಗಮನಕ್ಕೆ ಬಂತು. ಎಲ್ಲಿ ಏನು ಅನ್ನೋ ವಿಚಾರ ಬೇಡ, ಮುಖ್ಯ ಶಿಕ್ಷಕರು ಮತ್ತು ವೈದ್ಯಾಧಿಕಾರಿಗಳು ಶಾಮೀಲಾಗಿ ನಾನು ಮಕ್ಕಳನ್ನು ಆರೋಗ್ಯ ತಪಾಸಣೆ ಮಾಡಿದ್ದೀನಿ ಅಂತ ಬರ್ಕೊಳ್ಳಿ. ಇಷ್ಟು ಮಕ್ಕಳಿಗೆ ತಪಾಸಣೆ ಆಗಿದೆ, ಆರೋಗ್ಯ ಪರೀಕ್ಷೆ ಮಾಡಿದ್ದಾರೆ ವೈದ್ಯಾಧಿಕಾರಿಗಳು ಬಂದು ಅಂತೇಳಿ ಬರ್ಕೊಳ್ಳಿ. ಅದರಲ್ಲಿ ಬಂದಂಥ ಹಣದಲ್ಲಿ ಅರ್ಧ ಭಾಗ ನಮಗೆ, ಅರ್ಧ ಭಾಗ ನಿಮಗೆ ಅಂಥೇಳಿ ಯಾವುದೇ ತಪಾಸಣೆ ವಿದ್ಯಾರ್ಥಿಗಳ ತಪಾಸಣೆ ಇಲ್ಲದೆ ಹಣ ತಗೊಂಡ್ರು ಅಂಥೇಳಿ ನಾನು ಕೇಳಿ ಬಂದೆ. ನನ್ನ ಕಿವಿಗೆ ಆ ವರ್ತಮಾನ ಬಿತ್ತಷ್ಟೇ. ಅದು ನಿಜವೋ ಸುಳ್ಳೋ, ಸಾಮಾನ್ಯವಾಗಿ ಯಾವುದಾದ್ರೊಂದು ವಿಚಾರ ಏನಾದರೂ ಸ್ವಲ್ಪ ಇಲ್ಲದೇ ಹೊರಗಡೆ ಅಂಥ ವಿಚಾರಗಳು ಸಾಮಾನ್ಯವಾಗಿ ಬರೋದಿಲ್ಲ ಅಂತ ನನ್ನ ಭಾವನೆ. ಆದರೆ ಇದು ನನಗೆ, ನಾನೊಬ್ಬ ವೈದ್ಯಾಧಿಕಾರಿ ನಿವೃತ್ತನ ಆದ ನಂತರವೂ ಈ ವಿಚಾರ ತಿಳಿದಿದ್ದರಿಂದ ಭಾಳ ನನಗೆ ನೋವಾಯಿತು. ಯಾಕೆಂದರೆ ಇದು ಒಬ್ಬ ವೈದ್ಯಾಧಿಕಾರಿ ಮಾಡ್ತಕ್ಕಂಥ ಕೆಲಸ ಅಲ್ಲ, ಜೊತೆಗೆ ಒಂದು ಶಿಕ್ಷಣ ಸಂಸ್ಥೆಯ ಮುಖ್ಯಸ್ಥನಾಗಿ ಅವನ ಜವಾಬ್ದಾರಿಯೂ ಕೂಡ ತುಂಬ ಇರ್ತದೆ. ಅವರು ಈ ಮಟ್ಟಕ್ಕೆ ಬರ್ತಾರೆ ಅಂತ ಹೇಳಿ ಕೇಳಿ ನನಗೆ ಭಾಳ ತುಂಬ ಇದರ ಬಗ್ಗೆ ನೋವಾಯಿತು. ಇನ್ನು ಮುಂದೆ ಅಂಥದ್ದು ನಡಿಬಾರ್ದು ಅಂತೇಳಿ ಆಸೆ ಪಡ್ತೀನಿ. ನನಗೆ ಏನಾಯಿತು ಅಂತೇಳಿ ಹೇಳಿದರೆ, ಸ್ವಲ್ಪ ದೇವರಲ್ಲಿ ನಿನ್ನೆ ಹೇಳಿದ್ದೆ ನಾನು, ನಿನ್ನೆ ಮಾತಲ್ಲಿ ಸ್ವಲ್ಪ ದೇವ್ರ ಬಗ್ಗೆ ನಂಬಿಕೆ ಬಂತು. ನಮ್ಮಲ್ಲಿ ಇಲ್ಲಿ ಕೇವಲ ನಿತ್ಯ ಓಡಾಡುವ ದಾರಿ, ಮನೆಯಿಂದ 2 ಫರ್ಲಾಂಗ್ ದೂರದಲ್ಲಿ ಶೈಲೇಶ್ವರ ಅನ್ನೋದು ಒಂದು ದೇವಸ್ಥಾನ ಇದೆ. ಅದರ ಪಕ್ಕದಲ್ಲೇ ಒಂದು 50 ಅಡಿ ದೂರದಲ್ಲಿ ವೀರಭದ್ರೇಶ್ವರ ಅಂತಕ್ಕಂಥ ಒಂದು ದೇವಸ್ಥಾನ ಇದೆ. ಇದು ಭಾಳ ಹಳೆ ಕಾಲದ್ದು ಅಂತೇಳಿ ಕೇಳಿದ್ದೀನಿ. ಒಂದು ಸಾರಿ ಅದನ್ನು ಧ್ವಂಸ ಮಾಡಿದರು ಅಂತೇಳಿ ಕೇಳಿದ್ದೆ. ಆ ನಂತರದಲ್ಲಿ ಕೆಳದಿ ಶಿವಪ್ಪ ನಾಯಕ, ಚೆನ್ನಮ್ಮಾಜಿ, ಸಿದ್ದಮ್ಮಾಜಿ, ಶಿವಪ್ಪ ನಾಯಕ ಇವರ ಕಾಲದಲ್ಲಿ ಪುನರ್ನಿರ್ಮಾಣ ಆಯಿತು ಅಂಥೇಳಿ ನನಗೆ ಆ ನಂತರದಲ್ಲಿ ತಿಳಿದು ಬಂತು. ಆ ನಂತರವೂ ಕೂಡ ಶೈಲೇಶ್ವರ ದೇವಸ್ಥಾನ ಶಿಥಿಲವಾಗಿ ಅದು ಬಿದ್ದು ಹೋಗಿ, ಏನೂ ಅದು ನೆಲಸಮವಾಗಿ ಅದರೊಳಗಿರ್ತಕ್ಕಂಥ ಲಿಂಗ ಮತ್ತು ಪೀಠ ಎಲ್ಲ ಮುರಿದು ಬಿದ್ದು, ಅದಕ್ಕೆ ಕಟ್ಟಡ ಇಲ್ಲದೇ ಯಾವುದೋ ಹಿಂದಿನ ಕಾಲದ ಜಂಬಿಟಿಗೆಯ ಒಂದು 4 ಅಡಿ ಎತ್ತರದ ಒಂದು ಕಟ್ಟಡ ಎಲ್ಲ ಬಿದ್ದು ಹೋಗಿ ಅಷ್ಟು ಮಾತ್ರ ಉಳಿದಿತ್ತು. ಅಲ್ಲಿ ದಾರಿಲಿ ಹೋಗುವಾಗ ಅದನ್ನು ನೋಡಿದಾಗ ತುಂಬ ನನಗೆ ನೋವಾಯಿತು. ಹಾಗಾಗಿ ನಾನು ಯೋಚನೆ ಮಾಡಿದೆ, ಒಂದು ಊರು, ಒಂದು ಗ್ರಾಮ ಉತ್ತಮ ಸ್ಥಿತಿಗೆ ಬರಬೇಕಾದ್ರೆ ಊರಲ್ಲಿ ಒಂದು ದೇವಸ್ಥಾನ ಇರಬೇಕು, ಒಂದು ಶಾಲೆ ಇರಬೇಕು ಅಂಥೇಳಿ ನನ್ನ ಪೂರ್ವಿಕರು ಹೇಳಿದ್ದನ್ನು ನಾನು ಕೇಳಿದ್ದೆ. ಆ ಒಂದು ಮಾತಿನಿಂದ ನನಗೆ ಸ್ವಲ್ಪ ಪ್ರೋತ್ಸಾಹ, ಸ್ಫೂರ್ತಿ ಬಂತು. ಇದನ್ನು ಏನಾದರೂ ಮಾಡಿ ಒಂದು ವ್ಯವಸ್ಥೆ ಮಾಡಬೇಕು ಅಂತ. ಅದು ಇನ್ನೂ ಒಂದು ಕಾರಣ ಏನು ಅಂದರೆ, ಅದರ ಹಿಂಭಾಗದಲ್ಲಿ ರಸ್ತೆ ಹೋಗ್ತಾಯಿತ್ತು. ಇವತ್ತಿನ ಅದು ಬೇರೆಯವರೊಳಗೆ ಖಾತೆ ಜಾಗದಲ್ಲಿ ಆ ರಸ್ತೆ ಹೋಗ್ತಾಯಿತ್ತು. ಆವಾಗ ನಂತರದಲ್ಲಿ ಹೇಳಿದರು ಅವರಲ್ಲಿ ದಾರಿ ಬಿಡೋಕ್ಕಾಗೋದಿಲ್ಲ ಅಂತ. ಈ ದೇವಸ್ಥಾನದ ಎದುರುಗಡೆ ದಾರಿ ಮಾಡಬೇಕಾದಂಥ ಸಂದರ್ಭ ಬಂತು. ಆವಾಗ ನನಗೆ ಸ್ವಲ್ಪ ಒಳಕಾಗಿ, ಆವಾಗ ತಾಲೂಕು ಪ್ರೆಸಿಡೆಂಟು KT ವೆಂಕಟಯ್ಯನವರು ಕೊಳವರ ಇವರಿಗೆ ಕೇಳಿದೆ. ಅವರು ನನಗೆ ಧೈರ್ಯ ಹೇಳಿದರು, ಅಲ್ಲಪ್ಪ ಕೃಷ್ಣಪ್ಪ, ನೀನು ಒಂದು ದೇವಸ್ಥಾನದ ಎದುರುಗಡೆ ರಸ್ತೆ ಮಾಡ್ಕೊಂಡು ಹೋದರೆಲ್ಲ ಕೈ ಮುಗಿತಾರೆ ಕಣೋ, ಅದರಿಂದ ನಿನಗೆ ಒಳ್ಳೆಯದಾಗೋದಿಲ್ವಾ ಅಂತೇಳಿ ಹೇಳಿದರು. ಅದು ಇನ್ನೂ ನನಗೆ ಪ್ರೋತ್ಸಾಹ ಕೊಡ್ತು. ಏನಾದರೂ ಮಾಡಿ ಈ ದೇವಸ್ಥಾನವನ್ನು ಕಟ್ಟಲೇಬೇಕು ಅಂಥೇಳಿ ಯೋಚನೆ ಮಾಡಿದೆ.
ಆವಾಗ ನನಗೆ ಯಾರೋ ಒಬ್ಬರು ನನಗೆ ಒಂದು ತಿಳುವಳಿಕೆ ಕೊಟ್ಟರು. ಏನು ತಿಳುವಳಿಕೆ ಅಂದರೆ, ಡಾಕ್ಟ್ರೇ, ನಿಮ್ಮ ಹತ್ರ ಹಣ ಇದೆ ಅಂಥೇಳಿ ಒಬ್ಬರೇ ಎಲ್ಲಾದರೂ ಹಣ ಹಾಕಿ ದೇವಸ್ಥಾನ ಕಟ್ಟಬೇಡಿ, ಇದರಿಂದ ಮುಂದೆ ನಿಮಗೆ ತೊಂದರೆ ಆಗ್ತದೆ. ಇದು ಅನೇಕ ಕಡೆ ನಡೆದಿದೆ. 4-6 ಕಡೆ ಭಿಕ್ಷೆ ಎತ್ತಿ ಅಥವಾ ಧರ್ಮದ ಎತ್ತಿ ಇದನ್ನು ಕಟ್ಟಿ ಅಂತ ಹೇಳಿದರು. ಆವಾಗ ನನಗೆ ಸ್ವಲ್ಪ ದಿಗಿಲು. ಅದಕ್ಕೆ ಒಂದು ಕಮಿಟಿ ಮಾಡಿದೆ, ನಾನೇ ಅಧ್ಯಕ್ಷನಾದೆ, ಒಂದು 4-5 ಜನ ಸದಸ್ಯನ ಮಾಡಿಕೊಂಡೆ ಹುಡುಗರನ್ನ. ನಾನು ಒಂದು ಜೋಳಿಗೆ ತಗೊಂಡು ನನ್ನ ಕಾರಲ್ಲಿ ಆ ಹುಡುಗರನ್ನ ಕರ್ಕೊಂಡು ಕೆಲವಾರು ಮನೆಗಳಿಗೆ ಹೋದೆ. ಯಾವ ಸಂದರ್ಭದಲ್ಲಿ? ಇದೇ ಸಂದರ್ಭದಲ್ಲಿ ಅಡಿಕೆ ಸುಗ್ಗಿ, ಅಡಿಕೆಗೆ ಸಂಸ್ಕರಣೆ ಮುಗಿದ ನಂತರ ಹೋಗಿಬಿಟ್ಟು, ನೋಡಿ ನಾವು ಹೀಗೆ ಬಂದಿದ್ದೀವಿ, ಏನೋ ಒಂದು ಮುಷ್ಟಿ ಒಂದು ಸರಿ ನೀವು ಏನು ಕೊಡ್ತೀರೋ ಗೊತ್ತಿಲ್ಲ, ನಿಮಗೆ ಕೊಟ್ಟಿದ್ದು ತಗೊಂಡು ಹೋಗ್ತೀರಿ, ನಾನು ಭಿಕ್ಷೆಗೆ ಬಂದಿದ್ದೀನಿ ಅಂಥೇಳಿ ಹೇಳಿದೆ. ಹೀಗೆ ಒಂದು 50-100 ಮನೆ ತಿರುಗಾಟ ಮಾಡಿ ಏನೋ ಅವರು ಕೊಟ್ಟಿದ್ದು ಅಲ್ಪ ಸ್ವಲ್ಪ ತಂದೆ, ಯಾಕೆಂದರೆ ಅವ್ರು ಹೇಳಿದ್ರಿಂದ. ಹೀಗೆ ಅದನ್ನು ಮಾರಾಟ ಮಾಡಿ ಏನೋ ಅಲ್ಪ ಸ್ವಲ್ಪ ಕಾಸು ಬಂತು, ಅದರ ವಿಚಾರ ಬೇರೆ. ಆಮೇಲೆ ಅದು ಏನೇ ಆಗಲಿ ಅಂತ ಹೇಳಿ ಆ ದೇವಸ್ಥಾನವನ್ನು ಕಟ್ಟಬೇಕಾದಾಗ ಅದಕ್ಕೂ ಕೇಳಬೇಕಾದಂಥ ಪರಿಸ್ಥಿತಿ ಬಂತು. ಸುಮ್ಮನೆ ಒಂದು ದೇವಸ್ಥಾನ ಕಟ್ಟೋಕ್ಕಾಗೋದಿಲ್ವಲ್ಲ. ಅದಕ್ಕೆ ನನಗೆ ಪರಿಚಯ ಇದ್ದಂಥ ಹಾಲಾಡಿ ಯಜ್ಞನಾರಾಯಣ ಭಟ್ರಲ್ಲಿ ಹೋದೆ. ಅವರು ತುಂಬ ವಿದ್ವಾಂಸರು ಜ್ಯೋತಿಷ್ಯದಲ್ಲಿ. ನನಗೆ ಅವರು ತುಂಬ ಸಹಕಾರ ಮಾಡಿದರು. ಅದನ್ನು ನಿನ್ನೆ ಹೇಳಿದ್ದೀನಿ ನಾನು. ಸೊ ಅವ್ರ ಹತ್ರ ಹೋದೆ. ನೋಡಪ್ಪ ಕೃಷ್ಣಪ್ಪ, ಹಾಗೆಲ್ಲ ಹೇಳೋಕ್ಕಾಗೋದಿಲ್ಲ, ನಾನು ಆ ಜಾಗಕ್ಕೆ ಬಂದು ನೋಡಿ ಹೇಳಬೇಕು, ಸುಮ್ಮನೆ ಹಾಗೆಲ್ಲ ಮಾಡೋಕ್ಕಾಗೋದಿಲ್ಲ ಅಂಥ ಕೆಲಸಗಳನ್ನ ಅಂತ ಹೇಳಿದರು. ಅವ್ರನ್ನ ಕರ್ಕೊಂಬಂದು ಆ ಜಾಗಕ್ಕೆ ಅವ್ರನ್ನ ಕರ್ಕೊಂಡೋಗಿ ತೋರಿಸಿದಾಗ ಅವರು ಹೇಳಿದರು, ನೋಡಪ್ಪ, ಇಲ್ಲಿ ಏನು ಗರ್ಭಗುಡಿ ಅಗಲ ಉದ್ದ ಎಷ್ಟಿದೆ ಅಷ್ಟೇ ಅಗಲ ಉದ್ದಕ್ಕೆ ನೀನು ಇಲ್ಲಿ ಕಟ್ಟು ಅಂತೇಳಿ ಹೇಳಿದರು. ಸ್ವಾಮಿ, ಈಗ ಸ್ವಲ್ಪ ಹಿಂಭಾಗಕ್ಕೆ ಹಾಕಬೇಕು, ಇಲ್ಲಿ ರಸ್ತೆ ಬರ್ತದೆ, ಅದು ಒಂದು ನನಗೆ ಹೇಳಬೇಡ, ಎಲ್ಲೂ ಇದು ಮಾಡೋಕ್ಕಾಗೋದಿಲ್ಲ, ನೀರು ರಸ್ತೆ ಎಲ್ಲಿ ಬೇಕಾದ್ರೂ ಮಾಡ್ಕೋ, ಇದು ಏನಿದೆ ನಾನೇನು ಜಾಗ ಹಾಕಿದ್ದೀನಿ ಇದಕ್ಕೆ ನೀನು ರಸ್ತೆ ಮಾಡಬೇಕು, ದೇವಸ್ಥಾನ ಮಾಡಬೇಕು ಅಂಥೇಳಿ ಹೇಳಿದರು. ಇನ್ನೊಂದು ವೀರಭದ್ರೇಶ್ವರ ದೇವಸ್ಥಾನ ಪಕ್ಕದಲ್ಲಿದೆ. ಅದು ಕಂಪ್ಲೀಟು ಕಲ್ಲಿನಲ್ಲಿ ಕಟ್ಟಿದ್ದರಿಂದ ಆ ಗರ್ಭಗುಡಿ ಒಂದಿದ್ದು ಮುಂದೆ ಇದ್ದಂಥ ಚಂದ್ರಶಾಲೆ ಸಂಪೂರ್ಣ ಬಿದ್ದು ಹೋಗಿ ಅದು ಹೊಯ್ಸಳರ ಕಾಲದಲ್ಲಿ ಆಯಿತು ಅನ್ನೋದಕ್ಕೆ ಆ ಎದುರುಗಡೆ ಅವರು ಆನೆ ಸೊಂಡಿನ ಕಲ್ಲೇನಿದೆ ಅದು ಹಾಗೆ ಇತ್ತು. ಅದರಿಂದ ಅದು ಅವರು ಕಾಲದ್ದು ಅಂಥೇಳಿ ನನಗೆ ತಿಳ್ಕೊಂಡೆ. ಅದು ಅಷ್ಟೇ, ಏನೂ ಇಲ್ಲ, ಗರ್ಭಗುಡಿ ಒಂದು ಬಿಟ್ಟರೆ ಚಂದ್ರಶಾಲೆ ನೆಲಸಮ ಆಗಿ ಹೋಗಿದೆ, ಹೊಂಚಿನ ಚೂರಿಲ್ಲ ಅಲ್ಲಿ. ಆಮೇಲೆ ಯೋಚನೆ ಮಾಡಿ ಇದು ಒಂದು ಮಾಡಬೇಕು ಅಂಥೇಳಿ ಯೋಚನೆ ಮಾಡಿ ಆ ಒಂದು ದೇವಸ್ಥಾನವನ್ನು ಅದು ಏನು ಅವರು ನೆಲಗಟ್ಟು ಹಾಕಿಟ್ಟಿದ್ರು ಆ ನೆಲಗಟ್ಟಿಗೆ ಸರಿಯಾದ ರೀತಿಯಲ್ಲಿ ಅದಕ್ಕೆ ಒಂದು ಮಾಡಿನ ವ್ಯವಸ್ಥೆ ಮಾಡಿ ಅದು ಒಂದು ದೇವಸ್ಥಾನವನ್ನು ಮಾಡಿದೆ. ಇವತ್ತು ಏನು ಅದೊಂದು ಸ್ವಲ್ಪ ಉದ್ದ ಮತ್ತು ಅಗಲ ಜಾಗ ಇದೆ ಅದರಲ್ಲಿ ಒಂದು ನನಗೆ ಸಮಾಧಾನಕರ ಸಂತೋಷದ ವಿಚಾರ ಆ ದೇವಸ್ಥಾನದ ಬಗ್ಗೆ ಏನು ಅಂತೇಳಿ ಹೇಳಿದ್ರೆ, ಈ ಅಯ್ಯಪ್ಪ ಸ್ವಾಮಿ ಭಕ್ತರುಗಳು ಹೋಗ್ತಕ್ಕಂಥವರು ಅದೇನೋ ವೃತಾಚರಣೆ ಮಾಡ್ತಕ್ಕಂಥ ಒಂದು ಅವರದ್ದು ಪದ್ಧತಿ ಇದೆಯಂತೆ. ಪ್ರತಿ ವರ್ಷ ಅವರು ಬಂದು ಆ ಜಾಗದಲ್ಲಿದ್ದು ಮಡಿ ಮೈಲಿಗೆಯಿಂದ ಪ್ರತಿ ದಿವಸ ಭಜನೆ, ಹಾಡು, ಪೂಜೆ ವರ್ಷಕ್ಕೊಂದು ಸರಿ ಯಾರು ಅದು ನಡೀತಾ ಇದೆ. ಅದು ಒಂದು ಸಮಾಧಾನ. ಇನ್ನೊಂದು ಏನು ಅಂತೇಳಿ ಹೇಳಿದರೆ, ನಾವೇನು ಮಾಡಿದ್ದೆ ಅಂತೇಳಿ ಹೇಳಿದರೆ, ವರ್ಷಕ್ಕೊಮ್ಮೆ ಅದು ಲಿಂಗಾಯತರ ಪೂಜೆ ನಡೀತಾ ಇರೋದು, ವರ್ಷಕ್ಕೊಮ್ಮೆ ಒಂದು ವಾರ್ಷಿಕ ಪೂಜೆ ಅಂಥೇಳಿ. ಯಾಕೆ ಅಂದರೆ ಒಂದು ದೇವರಿಗೆ ಶಕ್ತಿ ಬರಬೇಕಾದ್ರೆ ಒಂದು ಹೋಮ ಅವನ ಇಂಥ ಪೂಜೆಗಳನ್ನು ಮಾಡಿದಾಗ ಆ ದೇವರಿಗೂ ಕೂಡ ಒಂದು ಶಕ್ತಿ ಬರ್ತದೆ ಅನ್ನೋದನ್ನು ಕೇಳಿದೆ.
ಹಾಗಾಗಿ ಆ ಲಿಂಗಾಯತರ ಗುರುಗಳನ್ನೇ ನಾನು ಇಲ್ಲಿ ಹತ್ತಿರ ಸಮೀಪ ಅಂದರೆ ನಮಗೆ ಆರ್ಗ, ಅಲ್ಲಿ ಅವರು ಗುರುಗಳು ಇರ್ತಾರೆ. ಅವ್ರನ್ನ ವರ್ಷಕ್ಕೊಂದು ಸಾರಿ ಕರ್ಕೊಂಬಂದು ಅಲ್ಲಿ ಎರಡೂ ದೇವಸ್ಥಾನಗಳಲ್ಲಿ ಅವರು ಹೋಮ ಮಾಡಿಸಿ ಮಾರನೇ ದಿವಸ ಒಂದು ಸಣ್ಣಕ್ಕೆ ಗ್ರಾಮಸ್ಥರನ್ನೆಲ್ಲ ಆ ಸಂದರ್ಭದಲ್ಲಿ ಕರೆದು ಒಂದು ಸಣ್ಣಕ್ಕೆ ಎಲ್ಲರೂ ಸೇರಿದಾಗ ಒಂದು ಅವರಿಗೆ ಊಟದ ವ್ಯವಸ್ಥೆಯನ್ನು ಮಾಡಿ ಈ ರೀತಿ ಒಂದು ಕಾರ್ಯಕ್ರಮ ಮಾಡಿ ಜನರಲ್ಲೂ ಸ್ವಲ್ಪ ಧಾರ್ಮಿಕ ಶ್ರದ್ಧೆ ಭಕ್ತಿ ದೇವರಲ್ಲಿ ಬರಬೇಕು ಅನ್ನೋ ದೃಷ್ಟಿಯಲ್ಲಿ ಈ ಒಂದು ಕೆಲಸ ಮಾಡಿದೆ. ನಂತರ ನನಗೆ ವಯಸ್ಸಾಯಿತು. ಆ ನಂತರದಲ್ಲಿ ನಮ್ಮ ಯುವಕರುಗಳಿಗೆ ಕರೆದುಬಿಟ್ಟು ಹೇಳಿದೆ, ನೋಡಪ್ಪ ಇಂಥ ಒಂದು ಕೆಲಸ ನಾನು ಮಾಡಿದ್ದೀನಿ, ಇದನ್ನು ನೀವು ಮುಂದುವರಿಸ್ಕೊಂಡು ಹೋಗಿ ಊರಿಗೆ ಗ್ರಾಮಕ್ಕೆ ಒಳ್ಳೆಯದಾಗ್ತದೆ ಅಂತ ಹೇಳಿದೆ. ಅದೇನು ಇವತ್ತಿನ ಯುವಕರು ನನ್ನ ಮಾತಿಗೆ ಬೆಲೆ ಕೊಟ್ಟು ಇವತ್ತಿನವರೆಗೂ ಪ್ರತಿ ವರ್ಷ ನನಗಿಂತ ಚೆನ್ನಾಗಿ ಆ ಕಾರ್ಯಕ್ರಮನ ನಡೆಸ್ಕೊಂಡು ಹೋಗೋದನ್ನು ನೋಡಿ ನನಗೆ ತುಂಬ ಸಂತೋಷ ಆಗಿದೆ ಅನ್ನೋದಕ್ಕೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಂತರದಲ್ಲಿ ಇನ್ನೊಂದು ವಿಚಾರ ನಾನು ಹೇಳೋದಿದೆ. ನನಗೆ ವಿದ್ಯಾರ್ಥಿಗಳು ಶಿಕ್ಷಣ ಸಂಸ್ಥೆ ಮೇಲೆ ಅಪಾರ ಪ್ರೀತಿ. ಹಾಗಾಗಿ ನನ್ನನ್ನು ಅನೇಕ ಶಿಕ್ಷಣ ಸಂಸ್ಥೆಗಳಿಗೆ, ಅದರಲ್ಲೂ ವಿಶೇಷವಾಗಿ ಪ್ರೌಢಶಾಲೆಗಳಿಗೆ ನನ್ನನ್ನು ಯಾವುದೇ ಒಂದು ಸ್ವಾತಂತ್ರ್ಯೋತ್ಸವ ಆಚರಣೆ ಇರ್ಬೋದು ಅಥವಾ ರಿಪಬ್ಲಿಕ್ ಡೇ ಇರ್ಬೋದು, ವಾರ್ಷಿಕೋತ್ಸವ ಇರ್ಬೋದು, ನನ್ನನ್ನು ಕರೀತಾರೆ. ಮುಖ್ಯ ಅತಿಥಿಗಳಾಗಿ ನನ್ನನ್ನು ಕರೆದು ವೇದಿಕೆ ಮೇಲೆ ಕೂರಿಸಿ ಎರಡು ಮಾತಾಡಿ ಅಂತ ಹೇಳ್ತಾರೆ. ನನಗೆ ಮಾತಾಡಿ ಹಾಗೆ ಬರಲೆ ಅದು ನನಗೆ ಸಮಾಧಾನ ಅಲ್ಲ. ಜೊತೆಗೆ ನನಗೆ ವಿದ್ಯಾರ್ಥಿಗಳ ಮೇಲೆ ಏನಾದರೂ ಅವರಿಗೆ ಒಂದು ಪ್ರೋತ್ಸಾಹದಾಯಕವಾಗಿ ಅವರು ಒಂದು ಗುರಿ ಇಟ್ಕೊಳ್ಬೇಕು, ಆ ಗುರಿಯನ್ನು ತಲುಪೋದಕ್ಕೆ ಒಂದು ಶ್ರಮ ಪಡಬೇಕು ಅನ್ನೋದಕ್ಕೋಸ್ಕರ ನನ್ನ ಒಂದು ಅಳಿಲು ಸೇವೆ ಅಂಥೇಳಿ ಅನೇಕ ಪ್ರೌಢಶಾಲೆಗಳಲ್ಲಿ ಈ ಹತ್ತಿರದ ಮತ್ತು ಕಾಲೇಜಿನಲ್ಲಿ ಒಂದು ದತ್ತಿ ನಿಧಿ ಅಂತ ಸ್ಥಾಪನೆ ಮಾಡಿದೆ ನಾನು. ಕೆಲವುದರಲ್ಲಿ ನಮ್ಮ ತಂದೆ ತಾಯಿ ಚೆನ್ನಮ್ಮ ಸುಬ್ಬಯ್ಯಗೌಡ ದಂಪತಿಗಳ ದತ್ತಿ ನಿಧಿ ಅಂತ ಮಾಡಿದ್ದೀನಿ. ಇನ್ನೊಂದರಲ್ಲಿ ದಮಯಂತಿ ಮತ್ತು ಡಾಕ್ಟರ್ ಕೃಷ್ಣಪ್ಪ ಅನ್ನೋ ಹೆಸರಲ್ಲಿ ಕೆಲವು ದತ್ತಿ ನಿಧಿ ಮಾಡಿದ್ದೀನಿ. ಕಟ್ಟೆಕಲಲ್ಲಿ ಮಾಡಿದ್ದೀನಿ, ತೀರ್ಥಹಳ್ಳಿ ಒಕ್ಕಲಿಗ ಹಾಸ್ಟೆಲಲ್ಲಿ ಮಾಡಿದ್ದೀನಿ, ಕಮ್ಮರಡಿ ಒಳಗೆ 2 ದತ್ತಿ ನಿಧಿ ಮಾಡಿದ್ದೀನಿ, ಮಾಳೂರಲ್ಲಿ 1 ದತ್ತಿ ನಿಧಿ ಮಾಡಿದ್ದೀನಿ. ಆಮೇಲೆ ನಿನ್ನೆ ಹೇಳಿದೆ ನಾನು ಕ್ರಿಶ್ಚಿಯನ್ರ ಸಂಘ ದಿವ್ಯಚೇತನ ಸಹಕಾರ ಸಂಘ ಅಂತ ಮಾಡಿದ್ದಾರೆ. ಅಲ್ಲೂ ಕೂಡ ನನ್ನನ್ನು ಕರೆದಾಗ ನಾನು ಹಾಗೆ ಬರಬಾರ್ದು ಅಂತ ಹೇಳಿ ಅಲ್ಲೂ ಕೂಡ ಒಂದು ಆ ಸಂಘದ ಒಳಗೆ ಅಲ್ಲೂ ಒಂದು ದತ್ತಿ ನಿಧಿ ಸ್ಥಾಪನೆ ಮಾಡಿದ್ದೀನಿ. ಈ ರೀತಿ ಏನೋ ಒಂದು ಸಣ್ಣ ಒಂದು ಶಿಕ್ಷಣ ಸಂಸ್ಥೆಗಳಲ್ಲಿ ವಿದ್ಯಾರ್ಥಿಗಳು ಒಳ್ಳೆಯ ರೀತಿಯಲ್ಲಿ ಒಂದು ಅವರ ವಿದ್ಯಾಭ್ಯಾಸ ಆಗಲಿ ಅಂತೇಳಿ ಹೇಳಿ ಒಂದು ಕಾರ್ಯಕ್ರಮವನ್ನು ನಾನು ಮಾಡಿದ್ದೀನಿ. ಇದರಿಂದ ಏನಾಗ್ತದೆ ಅಂದರೆ ನಮ್ಮ ದೇಶದಲ್ಲಿ, ರಾಜ್ಯದಲ್ಲಲ್ಲ, ನಮ್ಮ ದೇಶದಲ್ಲಿ ವಿದ್ಯಾಭ್ಯಾಸ ಯಾಕೆ ಅಂದರೆ ವಿದ್ಯಾಭ್ಯಾಸದಿಂದಲೇ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವ ರೂಪಿತವಾಗತಕ್ಕಂಥದ್ದು. ಹಾಗಾಗಿ ಆ ಒಂದು ಕೆಲಸವನ್ನು ನಾನು ಮಾಡಿದ್ದೀನಿ. ಇನ್ನು ಶಿಕ್ಷಣ ಅಂದರೆ ಏನು? ಅಬ್ದುಲ್ ಕಲಾಂ ಹೇಳಿದ್ದಾರೆ, ಶಿಕ್ಷಣ ಅಂದರೆ ಕಲಿಕೆಯಿಂದ ಜ್ಞಾನ ಸಂಪಾದನೆ ಆಗ್ತದೆ ಅಂಥೇಳಿ ಅಬ್ದುಲ್ ಕಲಾಂ ಅವರು ಹೇಳಿದ್ದಾರೆ. ಇನ್ನೊಂದು ದೃಷ್ಟಿಯಲ್ಲಿ ಹೇಳಬೇಕು ಅಂದರೆ ಒಬ್ಬ ಸರ್ ಐನರ್ ಜೆನ್ನಿಂಗ್ ಅಂತಲೇ ಏನೋ ಶಿಕ್ಷಣ ತಜ್ಞನ ಏನು ಹೇಳಿದಾನೆ ಅಂತೇಳಿ ಹೇಳಿದ್ರೆ, ಒಂದು ಅಬೋಧ ಮಗುವನ್ನು ಅಂದರೆ ಆ ಈ ಬರವಣಿಗೆಯಿಂದ ಸೇರಿ ಒಂದು ಅಬೋಧ ಮಗುವನ್ನು ಸಮಾಜೀಕರಿಸಿ ಸಂಸ್ಕೃತಿಯ ಒಂದು ಭಾಗವನ್ನಾಗಿಸಿ ಅವನ ಧಾರ್ಮಿಕ, ಭೌತಿಕ, ಆರ್ಥಿಕ, ವೈಜ್ಞಾನಿಕ ಈ ರೀತಿಯಲ್ಲಿ ಅವನ ವ್ಯಕ್ತಿತ್ವವನ್ನು ವಿಕಾಸಗೊಳಿಸೋದಕ್ಕೆ ಮೂಲ ಕಾರಣ ಶಿಕ್ಷಣ ಅಂಥೇಳಿ ಹೇಳಿದ್ದಾನೆ.
ಹೀಗೆ ಶಿಕ್ಷಣದಿಂದ ಒಬ್ಬ ವ್ಯಕ್ತಿಯಿಂದ ರಾಜ್ಯ ಮತ್ತು ದೇಶಕ್ಕೆ ಅನುಕೂಲ ಆಗ್ತದೆ. ಆದ್ದರಿಂದ ಎಲ್ಲರೂ ಶಿಕ್ಷಣವನ್ನು ಕಲಿಬೇಕು. ಈಗ ಹಳ್ಳಿ ಒಳಗೆಲ್ಲ ಶಿಕ್ಷಣ ಸಂಸ್ಥೆಗಳು ಇದ್ದಾವೆ. ಸರ್ಕಾರವೂ ಕೂಡ ಆ ವ್ಯವಸ್ಥೆಯನ್ನು ಮಾಡಿದೆ. ಹಳ್ಳಿಯಲ್ಲೂ ಕೂಡ ಮಧ್ಯಪ್ರದೇಶದಲ್ಲಿ ಈಗ ಡಿಗ್ರಿ ಮಟ್ಟದ ಶಿಕ್ಷಣ ವ್ಯವಸ್ಥೆಯನ್ನು ಮಾಡಿದೆ. ಜೊತೆಗೆ ನಮ್ಮ ಹಳ್ಳಿಲೂ ಕೂಡ ಇವತ್ತು ಆ ಒಂದು ಶಿಕ್ಷಣದ ಬೆಲೆ ಏನು ಅಂಥೇಳಿ ಒಬ್ಬ ಕೂಲಿಗಾರನ್ನು ಕೂಡ ತಿಳ್ಕೊಂಡಿರ್ತಕ್ಕಂಥ ಒಂದು ನಾಗರಿಕ ಮಟ್ಟಕ್ಕೆ ನಾವು ತಲುಪಿದ್ದೇವೆ. ಆ ಮಕ್ಕಳನ್ನು ಕೂಡ ಎಷ್ಟೇ ಕಷ್ಟ ಆಗಲಿ ಕಳಿಸ್ತಾ ಇದ್ದಾರೆ. ಈ ರೀತಿ ಒಳಗೆ ಎಲ್ಲರೂ ನಮ್ಮ ಯಾಕೆ ಅಂದರೆ ಗ್ರಾಮ ಚೆನ್ನಾಗಿ ಇದ್ದರೆ ನಮ್ಮ ದೇಶ ಚೆನ್ನಾಗಿರುತ್ತೆ ಅಂತ ಮಹಾತ್ಮ ಗಾಂಧೀಜಿ ಅವರು ಹೇಳಿದ್ದಾರೆ. ಹಾಗಾಗಿ ಗ್ರಾಮ ರಾಜ್ಯ ರಾಮರಾಜ್ಯ ಆಗಬೇಕು ಅಂತೇಳಿ ಈ ರೀತಿ ಒಂದು ಶಿಕ್ಷಣವೂ ಕೂಡ ನಮ್ಮ ದೇಶದಲ್ಲೇ ಮುಂದುವರಿತಾ ಇದೆ. ನಮ್ಮ ಪ್ರಧಾನಮಂತ್ರಿಗಳು ಕೂಡ ಅದಕ್ಕೆ ಹೆಚ್ಚಿನ ಒತ್ತು ಕೊಟ್ಟಿದ್ದಾರೆ. ಆದ್ದರಿಂದ ಇದೇ ರೀತಿ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ನಮ್ಮ ರಾಜ್ಯ ಮತ್ತು ನಮ್ಮ ದೇಶದಲ್ಲಿ ನಮ್ಮ ಇವತ್ತಿನ ಪ್ರಜೆಗಳೇ ಮುಂದಿನ ದೇಶದ ಭವಿಷ್ಯ ರೂಪಿಸ್ತಕ್ಕಂಥವರು. ಅವರಿಗೆ ಉತ್ತಮವಾದಂಥ ಶಿಕ್ಷಣ ಕಲಿತು ಆ ಮಕ್ಕಳು ಮುಂದೆ ನಮ್ಮ ದೇಶದ ಒಳ್ಳೆಯ ಪ್ರಜೆಗಳಾಗಿ ನಮ್ಮ ದೇಶದ ಹೆಸರು ಪ್ರಪಂಚಾದ್ಯಂತ ಪ್ರಸರಿಸಲಿ ಅಂತಕ್ಕಂಥ ಒಂದು ಮಾತು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ.